ಕೇಳಿಸುತ್ತಾ ಇವಾಗ? ಕೇಳಿಸುತ್ತಾ? ಹಲೋ, ಕೇಳಿಸುತ್ತಾ? ಸೊ ಭಾರತಿ ಕೇಳಿಸುತ್ತಾ? ಓಕೆ. ಆಡಿಯೋ ಆಡಿಯೋ ಬರುತ್ತಾ? ವಿಡಿಯೋ ಬರುತ್ತಾ? ಇಸ್ ವಿಡಿಯೋ ದೇರ್? ಇವಾಗ ವಿಡಿಯೋ ಬಂತಾ? ನಾನು ರಿಫ್ರೆಶ್ ಮಾಡಿದ್ದೀನಿ. ಓಕೆ. ಸೊ ಬೇಸಿಕಲಿ ಅದು ತನ್ನ ಮನೆಗೆ ಕೊಟ್ಟಾಗ ಏನಾಗುತ್ತೆ, ಬೇಸಿಕಲಿ ವಾಟ್ ವಿ ಸಿ ಹಿಯರ್ ಇಸ್, ತಿರ್ಗಾ ಈ ಬ್ಲ್ಯಾಕ್ ಚಿಕ್ಕ ಬ್ಲ್ಯಾಕ್ ಇದೆ ನೋಡಿ, ಅದೆಲ್ಲ ಯಾವ ಮನೆಗೆ ಹೋಗ್ಬಿಡತ್ತೆ, ಇಲ್ಲಿ ಇರುವಂಥದ್ದೆಲ್ಲ ಈ ಮನೆಗೆ ಬಂದ್ಬಿಡತ್ತೆ. ಅಂಡ್ ದೆನ್ ದೆ ಮರ್ಜ್ ಇಟ್. ಸೊ ಇದು ಹೇಗಾಗತ್ತೆ, ಫೈನಲಿ ಇಟ್ ಬಿಕಮ್ಸ್ ಲೈಕ್ ಹೀಗಾಗ್ಬಿಡತ್ತೆ. ಸೊ ಬೇಸಿಕಲಿ ಆಕಾಶದ ಮನೆಗೆ ಬಂತು, ವಾಯು ಮನೆಗೆ ಬಂತು, ಇದು ಪೀಸಸ್. ತೇಜಸ್ ಮನೆಯಲ್ಲಿ ಬಂತು, ಅಪ್ಪು ಮನೆಯಲ್ಲಿ ಬಂತು, ಪೃಥ್ವಿ ಮನೆಯಲ್ಲಿ ಬಂತು. ದೆನ್ ಪೃಥ್ವಿ ಬಂದು ಅಪ್ಪನಲ್ಲಿ ಲಯ ಆಗತ್ತ, ಅಪ್ಪ ಬಂದು ತೇಜಸ್ಸಲ್ಲಿ ಲಯ ಆಗತ್ತ, ತೇಜಸ್ ಬಂದು ವಾಯುವಲ್ಲಿ ಲಯ ಆಗತ್ತ, ವಾಯು ಬಂದು ಆಕಾಶದಲ್ಲಿ ಲಯ ಆಗತ್ತ. ಇದು ಹೀಗೆ ಹೋಗ್ತಾ ಹೋದ್ರೆ ವಾಯು ಆಕಾಶದಲ್ಲಿ ಲಯ ಆದ ಮೇಲೆ ಅದು ಪಂಚ ತನ್ಮಾತ್ರೆಯಲ್ಲಿ ಲಯ ಆಗತ್ತೆ. ಆಮೇಲೆ ದೆನ್ ವಿ ಗೋ ಬ್ಯಾಕ್ ಟು ಪಂಚ ತನ್ಮಾತ್ರ. ಆಮೇಲೆ ತಾಮಸ ಅಹಂಕಾರ ಇಲ್ಲಿ ಹೋಗುತ್ತೆ, ಜ್ಞಾನೇಂದ್ರಿಯ ಇಲ್ಲಿ ಹೋಗಿ ಇಲ್ಲಿ ಹೋಗುತ್ತೆ, ಇದು ವೈಕಾರಿಕ ಅಹಂಕಾರ ಇಲ್ಲಿ ಹೋಗುತ್ತೆ, ಅದು ವೈಕಾರಿಕ ಅಹಂಕಾರ ತತ್ವ ಬಂದು ನೆಕ್ಸ್ಟ್ ನಿಮಗೆ ಅಹಂಕಾರ ತತ್ವ ಮಹತ್ತತ್ವದಲ್ಲಿ ಹೋಗುತ್ತೆ. ಮಹತ್ತತ್ವದ ಲಯ ನಾವು ಫಸ್ಟಲ್ಲೇ ನೋಡಿದ್ದೀವಿ. ಮಹತ್ತತ್ವದ ಲಯ ಮಹತ್ತತ್ವದಲ್ಲಿ ಬಂದ ಮೇಲೆ ಹೌ ಇಟ್ ಗೆಟ್ಸ್ ಲಯ. ಸೊ ಇದೆ ಸೃಷ್ಟಿ ಒಂದು ನೀವು ತಿಳ್ಕೊಂಡ್ರೆ ಅದರ ಜಸ್ಟ್ ಆಪೋಸಿಟ್ ಡಿರೆಕ್ಷನ್ಲಿ ಹೋಗೋದು ಲಯ ಆಗತ್ತೆ. ಸೊ ಇದು ಪಂಚೀಕರಣದ ಲಯ ಆಗತ್ತೆ. ಸೊ ಇದರಲ್ಲಿ ನಾವು ತಿಳ್ಕೊಳ್ಳುವ ವಿಷಯ ಏನು ಇಲ್ಲಿ ಅಂದ್ರೆ ಇಂದ್ರಿಯ ವ್ಯಾಪಾರ ಅಂತ ನಾವು ನೋಡಿದ್ದೀವಿ. ಇಂದ್ರಿಯ ವ್ಯಾಪಾರವನ್ನ ನೋಡೋದು. ಇದೇನು ಇಂದ್ರಿಯ ವ್ಯಾಪಾರವನ್ನ ಹೇಗೆ ನೋಡೋದು ಅಂದ್ರೆ ನೋಡಿ, ಇದು ಬ್ರಹ್ಮಾಂಡದ ಒಳಗೆ ಅಂತ ನೋಡಿದ್ದೀವಿ. ಬ್ರಹ್ಮಾಂಡದ ಒಳಗೆ ಆಗುವಂತ ಪಂಚೀಕರಣ ಅಂತ ನೋಡಿದ್ದೀವಿ. ಈ ಪಂಚೀಕರಣ ಇದು ಆಗಬೇಕಂದ್ರೆ ಇಲ್ಲಿ ಆಕಾಶ, ವಾಯು, ತೇಜಸ್, ಅಪ್ಪು, ಪೃಥ್ವಿ ಅಂತ ಹಾಕಿದ್ದೀವಿ. ಇಲ್ಲಿ ಹಾಕಿದ್ದೀವಿ ಈ ಲೈನ್ಸ್. ಇದು ಹೇಗೆ ಅಂದ್ರೆ ಇದೇ ಪಂಚಭೂತ ದೇಹ ಅಂತ ತಕೊಂಡು ಅಲ್ಲಿ ಎಲ್ಲ ತತ್ವಗಳು ಇದೆ. ಈ ತತ್ವಗಳು ಹೇಗೆ ತಿಳ್ಕೋಬೇಕು ಅಂದ್ರೆ ಇದು ಬಂದು ಅಂತಃಕರಣ ಅಂತ ನೋಡಿದ್ದೀವಿ. ಈ ಅಂತಃಕರಣದಲ್ಲಿ ಅಂತಃಕರಣ ವೃತ್ತಿ, ಅಂತಃಕರಣದ ಒಂದು ವಿಶೇಷದಿಂದ ಹೀಗೆ ಓದಬೇಕು. ಒಂದೊಂದು ಸಮಾನ ವಾಯುವಿನ ಜೊತೆಯಲ್ಲಿ ಮತ್ತು ಶ್ರೋತ್ರೇಂದ್ರಿಯ ಮೂಲಕವಾಗಿ ಈ ಆಕಾಶದ ಶಬ್ದವನ್ನ ಕೇಳಿ ಮಾತನ್ನ ನುಡಿತಾನೆ. ಇದು ಮಾತನ್ನ ನುಡಿಬೇಕಂದ್ರೆ ಇದು ನೋಡಿ, ಇದು ವಾಕ್, ಇದು ಬಂದು ನಮಗೆ ಆಯಾ ಒಂದು ಕೋಶದಲ್ಲಿ, ಪಂಚಕೋಶ ಇತ್ತಲ್ಲ, ಈ ಮನಸ್ಸಿನ ಕೋಶದಲ್ಲಿ ಹೋಗಿ ನಮಗೆ ಬಾಯಿ ಮೂಲಕ ಮಾತು ಬರುತ್ತೆ. ಇಲ್ಲಿ ತಕೊಂಡ್ರೆ ಇದು ಸ್ವಲ್ಪ ಈಸಿಯರ್ ಆಗ್ಬೋದು. ಯೂಶಲಿ ಇಂದ್ರಿಯ ವ್ಯಾಪಾರ ಹೇಳೋದು ಹೇಗೆಂದ್ರೆ ಇಲ್ಲಿ ನೋಡಿ, ಇಲ್ಲಿ ಮಾತು ಪಾಣಿ, ಓಕೆ, ಹೀಗೇನೆ ವಾಕ್ ಬರುತ್ತೆ. ಹಾಗೇನೆ ಇಲ್ಲಿ ಒಂದು ಮನಸ್ಸಿನ ಪ್ರಭೇದ ಆದಂತ ಮನಸ್ಸಿನಿಂದ ಉದಾನವಾಯು ಸಹಿತವಾಗಿ ತ್ವಗ್ಗೇಂದ್ರಿಯದಿಂದ ತ್ವಕ್ ಮೂಲಕವಾಗಿ ಸ್ಪರ್ಶ ಆಗಿ ಆಮೇಲೆ ಕೈಯಿನಿಂದ ಅದನ್ನ ಮುಟ್ಟುತ್ತೀವಿ, ನೋಡ್ತೀವಿ. ಸೊ ಹೀಗೆ ಬರುತ್ತೆ, ನಮ್ಮ ಇಂದ್ರಿಯಕ್ಕೆ ಕೊನೆಗೆ ಬರುತ್ತೆ. ಹಾಗೇನೆ ಬುದ್ಧಿ, ಮನೋವೃತ್ತಿಯಾದ ಬುದ್ಧಿಯಿಂದ ವ್ಯಾನವಾಯು ಸಹಿತವಾಗಿ ಚಕ್ಷು ಇಂದ್ರಿಯದಿಂದ ಕಣ್ಣಿನಿಂದ ಒಂದು ರೂಪವನ್ನ ನೋಡಿ ಪಾದದಿಂದ ನಡಿತೀವಿ ಅಂತ ಪಾದಕ್ಕೆ ಕನೆಕ್ಷನ್ ಕೊಟ್ಟಿದ್ದಾರೆ. ಹಾಗೇನೆ ಚಿತ್ತಕ್ಕೆ ಬರುವಾಗ ಚಿತ್ತ ಅಂಬೋ ಮನೋವೃತ್ತಿಯಿಂದ ಅಪಾನವಾಯು ಸಹಿತನಾಗಿ ಜಿಹ್ವೇಂದ್ರಿಯ ಮೂಲಕವಾಗಿ ಆ ಒಂದು ರಸವನ್ನ ಸವಿದು ಆಮೇಲೆ ಕೊನೆಯಲ್ಲಿ ಪಾಯು ಇಂದ್ರಿಯ ಮೂಲಕವಾಗಿ ವಿಸರ್ಜನೆ ಮಾಡ್ತೀವಿ. ಹಾಗೇನೆ ಒಂದು ಅಹಂಕಾರ ಅಂಬೋ ಅಂಶದಿಂದ
ಪ್ರಾಣ ಸಹಿತನಾಗಿ, ಪ್ರಾಣವಾಯುವ ಸಹಿತನಾಗಿ ಗ್ರಾಣೇಂದ್ರಿಯ ಮೂಲಕವಾಗಿ ಗಂಧವನ್ನು ಮೂಸಿ ಆ ಉಪಸ್ಥ ಜನನೇಂದ್ರಿಯ ಮೂಲಕವಾಗಿ ಆ ಜನನ ಕ್ರಿಯೆ, ಇದು ಪ್ರಾಣ ಮೂಲಕವಾಗಿ ಜನನ ಕ್ರಿಯೆ ಆಗುವಂಥದ್ದು ಹೇಳ್ತಾರೆ. ಸೊ ಹೀಗೆ ಆಗತ್ತೆ. ಸೊ ಒಂದೊಂದು ಇದು ಹೀಗೆ ನೋಡ್ತಾ ಹೋದರೆ ಇದು ಇಂದ್ರಿಯ ವ್ಯಾಪಾರಗಳನ್ನು ಹೇಳುತ್ತೆ. ಇಂದ್ರಿಯ ವ್ಯಾಪಾರ ಹೇಗಾಗತ್ತಂತ ಇದು ನಮಗೇನೆ ಗೊತ್ತಾಗುತ್ತೆ. ಶ್ರೋತ್ರೇಂದ್ರಿಯ ಕಿವಿ ಮೂಲಕವಾಗಿ ಶಬ್ದ ಬರುತ್ತೆ, ಶಬ್ದ ಬಂದ ಮೇಲೆ ವಾಕ್ ಇಂದ್ರಿಯ, ಇದು ಕನೆಕ್ಷನ್ಸ್ ಗೊತ್ತಾಗುತ್ತೆ. ಹೀಗೇನೆ ಒಂದೊಂದಕ್ಕೇನೋ ಕನೆಕ್ಷನ್ಸ್ ಬರುತ್ತೆ. ಸೊ ಇಲ್ಲಿ ನಾವು ಪಂಚೀಕರಣ ಮತ್ತು ಇಂದ್ರಿಯ ವ್ಯಾಪಾರ ಮತ್ತು ಸೃಷ್ಟಿ, ಆಮೇಲೆ ಇದು ಸ್ಥಿತಿಯಲ್ಲಿ ಬರುತ್ತೆ, ಆಮೇಲೆ ಲಯ ನೋಡಿದ್ದೀವಿ. ಕೃಷ್ಣಾರ್ಪಣಮಸ್ತು. ನೆಕ್ಸ್ಟ್ ನಾನು ಫೋನ್ಲಿ ಬೇಕಾದ್ರೆ ಕ್ವಶನ್ಸು ಏನೋ ಇದು ಸ್ಟ್ರೀಮ್ ನಿಲ್ಲಿಸ್ಬಿಟ್ಟು ಫೋನ್ ಮೂಲಕವಾಗಿ ವಿಲ್ ಜಸ್ಟ್ ಜಾಯಿನ್ ಓವರ್ ದ ಫೋನ್ ಆ್ಯಂಡ್ ಕಂಟಿನ್ಯೂ ಮಾಡೋಣ ಬೇರೆ ಏನಾರು ಇದ್ರೆ. ಕೃಷ್ಣಾರ್ಪಣಮಸ್ತು.